ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ನಿಮ್ಗೆಲ್ರಿಗೂ KFC ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಮನೇಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೇನು ಜಾಸ್ತಿ ಕಷ್ಟ ಏನಿಲ್ಲ. ನಮ್ಮ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದೇ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ನಾನಿಲ್ಲಿ ಒಂದು ಡ್ರೈ ಮಸಾಲ ಪೌಡರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಆರಿಗ್ಯಾನೋ, ಸ್ವಲ್ಪ ಸಾಲ್ಟ್, ಹಾಗೆ 1/2 ಸ್ಪೂನಷ್ಟು ಶುಗರ್, ಹಾಗೆ 1/2 ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದು ಕ್ರಿಸ್ಟಲ್ ಶುಗರ್ ಆಗಿರೋದ್ರಿಂದ ಇದನ್ನು ನಾನು 1 ರೌಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ನೀವೇನಾದರೂ ಇದಕ್ಕೆ ಪೌಡರ್ ಶುಗರ್ ಹಾಕ್ಕೊಂಡ್ರೆ ಏನು ಬೇಕಾಗಲ್ಲ. ಈ ರೀತಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಲ್ಲಿ ಬೋನ್ಲೆಸ್ ಚಿಕನ್ನ ತಗೊಳ್ತಿದ್ದೀನಿ. ಇದನ್ನು ಸ್ಮಾಲ್ ಸೈಜಲ್ಲಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾವು ಏನು ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ಅದು 1-2 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡು 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಸಾಲ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇದನ್ನ ಮ್ಯಾರಿನೇಟ್ ಮಾಡಬೇಕು. ನೆಕ್ಸ್ಟ್ ನಾನು ಒಂದು ಬೌಲಲ್ಲಿ ಸ್ವಲ್ಪ ಮೈದಾ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಗೆ 1 ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಬೌಲಲ್ಲಿ ಐಸ್ ಕೋಲ್ಡ್ ವಾಟರ್ನ ತಗೊಳ್ತೀನಿ. ಈಗ ನಾವು ಮ್ಯಾರಿನೇಟ್ ಆಗಿರುವಂಥ ಚಿಕನನ್ನು ತಗೊಂಡು ಇದು ನಾವು ಏನು ರೆಡಿ ಮಾಡಿದ್ವಿ ಮೈದಾ ಹಿಟ್ಟು ಪೌಡರ್ ಅದರೊಳಗೆ ಡಿಪ್ ಮಾಡಬೇಕು. ಚಿಕನಿಗೆ ಹಿಟ್ಟೆಲ್ಲ ಹಚ್ಕೊಳ್ಳೋ ಥರ ಹೀಗೆ ಕಲಿಸ್ಬೇಕು. ಇವಾಗ ಹೆಚ್ಚಿಗೆ ಏನಾದರೂ ಹಿಟ್ಟು ಅದಕ್ಕೆ ಅಂಟ್ಕೊಂಡಿದ್ರೆ ಅದನ್ನೆಲ್ಲ ಹೀಗೆ ಸಪ್ರೇಟ್ ಮಾಡಬೇಕು. ಹೀಗೆ ಮಾಡಿ ನಾವು ಈ ಚಿಕನನ್ನು ಐಸ್ ಕೋಲ್ಡ್ ವಾಟರ್ ಏನು ತಗೊಂಡಿದ್ವಿ ಅದ್ರ ಒಳಗಡೆ ಒಂದು 5 ಸೆಕೆಂಡ್ ಅಷ್ಟು ಡಿಪ್ ಮಾಡಬೇಕು. ಅದನ್ನು ಮತ್ತೆ ತೆಗೆದು ನಾನು ಅದೇ ಮೈದಾ ಹಿಟ್ಟುಗಳಿಗೆ ಹಾಕ್ತಾಯಿದ್ದೀನಿ. ಈ ಪ್ರೊಸೀಜರ್ ಯಾಕಂತ ಹೇಳಿದ್ರೆ ನಾವು KFCಲಿ ತಿನ್ನುವಾಗ ಮೇಲೆ ಅದು ಟೆಕ್ಸ್ಚರ್ ಬರುತ್ತೆ ಗೊತ್ತಾ, ಆ ಟೆಕ್ಸ್ಚರ್ಗೋಸ್ಕರ ಈ ಪ್ರೊಸೀಜರ್ ಇರುತ್ತೆ. ಹೀಗೆ ಎಲ್ಲ ಚಿಕನಿಗೂ ಇದೆ ಸೇಮ್ ಪ್ರೊಸೀಜರ್. ನಾನು ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ನ ಬಿಸಿ ಮಾಡಿ ಈ ಚಿಕನನ್ನು ಡೀಪ್ ಫ್ರೈ ಮಾಡ್ಕೋಬೇಕು.
ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಈ ಚಿಕನ್ ಇವಾಗ ತೆಗೆದು ನಾವು ಬಿಸಿ ಇರುವಾಗಲೇ ನಾವು ಮಾಡಿಟ್ಕೊಂಡಿದ್ದಂಥ ಮಸಾಲ ಪೌಡರ್ನ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಸ್ಪ್ರಿಂಕಲ್ ಮಾಡಬೇಕು. ಇವಾಗ KFC ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ರೆಡಿ ಆಗಿದೆ. ಟೇಸ್ಟ್ ಅಂತೂ ಸೇಮ್ ಹಾಗೇ ಇರುತ್ತೆ. ಎಲ್ಲರೂ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.